ನಾಳೆ RCB ವರ್ಸಸ್ GT IPL 2026ನ ಫೈನಲ್ ಅಂಡ್ ಯಾವ ಟೀಮ್ ವಿನ್ ಆದ್ರೂ ಕೂಡ ಅವರಿಗೆ ಇದು ಎರಡನೇ ಸಲ ಕಪ್ ಗೆದ್ದಾಗೆ ಆಗ್ತದೆ. ನಮಸ್ಕಾರ ಎಲ್ಲರಿಗೆ, ಸಜ್ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವೇಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ಇದು ಭಯಂಕರ ಹುಚ್ಚು ಅಭಿಮಾನಿಗಳಿಗೆ ನಾಳೆ ಒಂಚೂರು ಬೇಜಾರಾಗ್ತದೆ. ಅಯ್ಯೋ ವಿಡಿಯೋ ಬರೋದಿಲ್ಲಲ್ಲ, ಇನ್ನು ಬಾರಿನಿಂದಾನಕ್ಕೆ ವಿಡಿಯೋ ಬರ್ತದಲ್ಲ, ಅಪರೂಪಕ್ಕೆ ಬರ್ತದಲ್ಲ ಅಂತ. ಯಾಕಂತಂದರೆ 2 ತಿಂಗಳು ಕಂಟಿನ್ಯೂಸ್ ವೀಡಿಯೋ ಬರ್ತೈತಿ. ಅದೊಂದು 2-3 ದಿನ ಬಿಟ್ಟಿರ್ಬೋದು, ಬಿಟ್ಟರೆ ಕಂಟಿನ್ಯೂಸ್ ಆಗಿ ವೀಡಿಯೋ ಬಂದಿದೆ. ಎಲ್ಲ ಮ್ಯಾಚ್ಗಳನ್ನು ಆಲ್ಮೋಸ್ಟ್ ನಾನು ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೇನೆ. ಸೊ ಅಂತೂ ಇಂತೂ ಅದಕ್ಕೊಂದಿಗೆ ಫುಲ್ ಸ್ಟಾಪ್ ಬರ್ತಾ ಉಂಟು. ನಾಳೆ RCB ವರ್ಸಸ್ GT ಮ್ಯಾಚ್. ನಮ್ಮ ಎಕ್ಸ್ಪೆಕ್ಟೇಷನ್ ಏನಿದ್ದದು ಅಂತಂದರೆ ಈ IPL ಮುಗಿಯುವಾಗ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ ಅಂತ. ಬಟ್ ಆಗಲಿಲ್ಲ. ಇಟ್ಸ್ ಓಕೆ. 87,000 ಇತ್ತು, ಈಗ 93ರ ಗಡಿಯಲ್ಲಿ ಉಂಟು. ನಮ್ಮ ಚಾನಲ್ ಆಮೆ ಇರ್ಬೋದು, ಬಟ್ ಈ ಆಮೆಗೂ ಕೂಡ ಒಂದಲ್ಲ ಒಂದು ದಿನ ಈ ಚಾನಲ್ಗೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿಯೇ ಆಗ್ತಾರೆ. ಇಲ್ಲಿ ಸಿಲ್ವರ್ ಪ್ಲೇ ಬಟನ್ ಕಾಣ್ತಾ ಉಂಟಲ್ಲ, ಇನ್ನೊಂದು ಸಿಲ್ವರ್ ಪ್ಲೇ ಬಟನ್ ನಮಗೆ ಸಿಗ್ತದೆ. ಬಟ್ ಓಕೆ, ನಿಧಾನ ಆದರೂ ತೊಂದರೆ ಇಲ್ಲ, ಬಟ್ ಆಗಿಯೇ ಆಗ್ತದೆ ಅನ್ನುವಂಥ ಒಂದು ನಂಬಿಕೆ ಅಂತೂ ನನಗೆ ಉಂಟು. ಆ್ಯಂಡ್ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮ್ಯಾಚ್ ಬಗ್ಗೆ ಮಾತಾಡೋದಿದ್ರೆ ನೋಡಿ, ಡಿಫೆಂಡಿಂಗ್ ಚಾಂಪಿಯನ್ RCB ಆಗಿರೋದ್ರಿಂದ ಫೈನಲ್ ಚಿನ್ನಸ್ವಾಮಿಯಲ್ಲಿ ಆಗಬೇಕಿತ್ತು. ನಿಮಗೆ ಗೊತ್ತುಂಟು ಎಂತೆಂತೆಲ್ಲ ಆಯಿತು ಅಂತ. ಕೊನೆಗೆ ಅದು ಫೈನಲ್ ಅದು ಅಹಮದಾಬಾದ್ಗೆ ಶಿಫ್ಟ್ ಆಯಿತು. ಅದಕ್ಕೆ ಕರೆಕ್ಟಾಗಿ ಈಗ GT ಫೈನಲಿಗೆ ಬಂದಿರೋದ್ರಿಂದ GT ಬರ್ತದೆ ಅಂತ ಮೊದಲೇ ಗೊತ್ತಿತ್ತು, ಅದಕ್ಕೆ ಇಲ್ಲಿ ಶಿಫ್ಟ್ ಮಾಡಿದರು. ನಾನು ಆ ಮಾತಿಗೆಲ್ಲ ಒಪ್ಪುವುದಿಲ್ಲ. ಬಟ್ ಎನಿವೇಸ್ ನೋಡಿ, ಒಂದು ಒಳ್ಳೆ ಅವಕಾಶ ಆಗಿತ್ತು 2016 ನಂತರ. ನಾವೀಗ ಫೈನಲನ್ನು ಹೋಸ್ಟ್ ಮಾಡ್ತಿದ್ದೆವು. ಅದಕ್ಕೆ ನಾವೇ ಅಂತಂದರೆ ಸುಮಾರು ಕಾರಣ ಉಂಟು. ಎಲ್ಲ ರೀಸನ್ ಎಲ್ಲ ಬಂದಿತ್ತಲ್ಲ. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಬೋರ್ಡು ಜಾಸ್ತಿ ಎಷ್ಟು ಪರ್ಸೆಂಟೇಜು ಫ್ರೀ ಟಿಕೆಟ್ಸ್ಗಳನ್ನು ಕೇಳಿತು, ಹಾಗೆ ಹೀಗೆ ಅಂತ. ಅದಕ್ಕೆ BCCI ಒಪ್ಪದೆ ಆಯಿತು. ಇನ್ನೊಂದು ನೆಕ್ಸ್ಟ್ ಆಪ್ಷನ್ ಏನು ಅಂತಂದರೆ ದೊಡ್ಡ ಸ್ಟೇಡಿಯಮಿಗೆ ನಾವು ಶಿಫ್ಟ್ ಮಾಡುವ, 1 ಲಕ್ಷ ಜನ ಸೇರಬೇಕು ಅಂತ ಅಹಮದಾಬಾದ್ಗೆ ಶಿಫ್ಟ್ ಮಾಡಿದ್ರು. ಈಗ ನೋಡಿದರೆ GT ಬಂದಿದೆ. ಆ್ಯಂಡ್ GTಗೆ ಇದೊಂಥರ ಹೋಮ್ ಮ್ಯಾಚ್ ಥರ, ಹೋಮ್ ಅಡ್ವಾಂಟೇಜ್ ಉಂಟು ಅವರಿಗೆ, ಹಾಗೆ ಹೀಗೆ ಅಂತ ಈಗ ಹೇಳ್ಬೋದು ನೋಡಿ. ಯಾಕಂತಂದರೆ ಇಲ್ಲಿ ಆಡಿದಂಥ 7 ಮ್ಯಾಚ್ಗಳಲ್ಲಿ 5 ಮ್ಯಾಚ್ಗಳನ್ನು GT ಗೆದ್ದಿದೆ. ಕ್ರೌಡ್ RCB ಫ್ಯಾನ್ಸ್ ಕೂಡ ಇರ್ತಾರೆ. ಕ್ರೌಡ್ ಸಪೋರ್ಟ್ RCB ಅದೊಂದು ದೊಡ್ಡ ಒಂದು ವರಿ ಫ್ಯಾಕ್ಟರ್ ಆಗುವುದಿಲ್ಲ. ಎಲ್ಲಿ ಆಡಿದರೂ ಕೂಡ ಈಗ ಮುಂಬೈಗೆ, CSKಗೆ ಹಾಗೂ RCBಗೆ, ಈ 3 ತಂಡಗಳಿಗೆ ಫ್ಯಾನ್ಸ್ ಕೊರತೆ ಇಲ್ಲ. ನಿಮಗೆ ಅಯ್ಯೋ ಇಡೀ ಗ್ರೌಂಡ್ GT ಅಂತ ಹೇಳ್ತಿತ್ತು, RCB ಫ್ಯಾನ್ಸೇ ಇರಲಿಲ್ಲ, ಹಾಗೆಲ್ಲ ಏನಿರೋದಿಲ್ಲ. RCB ಅಂತ ಹೇಳ್ತಾ ಇರ್ತಾರೆ. ಸೊ ಏನು ಕ್ರೌಡ್ ಇಲ್ಲ, ನಮಗೆ ಆ ಒಂದು ಜೋಶ್ ಸಿಗಲಿಲ್ಲ ಅಂತೆಲ್ಲ RCB ಹೇಳಲಿಕ್ಕೆ ಆಗೋದಿಲ್ಲ. ಏನು ಅಂತಂದರೆ ಬೆಂಗಳೂರಲ್ಲಿ ಆಗಿದ್ದಿದ್ರೆ ಒಳ್ಳೆಯದಾಗಿರ್ತಿತ್ತು. ನಾಳೆ ನಡೀತಾ ಇರುವಂಥ ಮ್ಯಾಚ್ ಪಿಚ್ ನಂಬರ್ 6 ಅಂತೆ. ಈ ಪಿಚ್ಚಲ್ಲಿಯೇ ಭಾರತ T20 ವರ್ಲ್ಡ್ ಕಪ್ ಫೈನಲ್ ನ್ಯೂಜಿಲೆಂಡ್ ವಿರುದ್ಧ 255 ರನ್ ಚಚ್ಚಿದ್ರು. ಬಟ್ ಅಷ್ಟು ಚಚ್ಚಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಪಿಚ್ ಒಂಚೂರು ಇದಾಗಿರ್ತದೆ, ಚೇಂಜ್ ಆಗಿರ್ತದೆ. ಬಟ್ ಸ್ಟಿಲ್ ಕ್ರಿಕ್ ಬಸ್ ಪ್ರಕಾರ ಎಲ್ಲ ಇದು ಹೈ ಸ್ಕೋರಿಂಗ್ ಗೇಮ್ ಆಗಿರ್ತದೆ ಅಂತವೇ ಇದೆ. ನೋಡಿ, ಪ್ಲೇಯಿಂಗ್ 11 ಯಾವ ಥರ ಇರಬೇಕು, ಹಾಗಿರಬೇಕು, ಹೀಗಿರಬೇಕು ಅನ್ನುವ ಮಾತು ಸಮಂಜಸ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಸಾಲ್ಟ್ ಅವರ ಅಪ್ಡೇಟ್ RCB ಇನ್ನೂ ಕೂಡ ಕರೆಕ್ಟಾಗಿ ಹೇಳಲಿಲ್ಲ. ಸಾಲ್ಟ್ ಅವರು ಫಿಟ್ ಆಗಿದ್ದಾರಾ, ಫೈನಲ್ ಆಡ್ತಾರಾ ಇಲ್ವ, ಏನು ಹೇಳಲಿಲ್ಲ. ಸೊ ಸಾಲ್ಟ್ ಅವರು ಇರೋದಿದ್ರೆ ಪ್ರಾಯಶಃ ಮೊನ್ನೆಯ ಪ್ಲೇಯಿಂಗ್ 11 ಇರ್ತದೆ. ಸುಯೇಶನ್ನು ಆಡಿಸ್ತಾರಾ, ಡಫಿಯನ್ನು ಆಡಿಸ್ತಾರಾ ಅಂತ ಗೊತ್ತಿಲ್ಲ. ಅಥವಾ ಡಫಿಯನ್ನು ಆಡಿಸಿಕೊಂಡು ಮತ್ತು ಸುಯೇಶ್ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಂಡ್ಬರ್ಬೋದು, ರೊಮಾರಿ ಅವರ ಬದಲು ಏನೇನೋ ಮಾಡ್ಬೋದು. ತುಂಬ ಆಪ್ಷನ್ಸ್ ಉಂಟು. ನಾವು ಅದನ್ನು ಹೇಳಿ ಕೊನೆಗೆ ಅದು ಯಾವುದು ಆಗದಿದ್ದರೆ ಪ್ರಿವ್ಯೂ ವಿಡಿಯೋದಲ್ಲಿ ನಾನು ಇಷ್ಟೆಲ್ಲ ಯಾಕೆ ಮಾತಾಡಿದ್ದೆ, ಪ್ಲೇಯಿಂಗ್ 11 ಹಾಗಿರ್ಬೇಕು ಹೀಗಿರ್ಬೇಕಂತ ಯಾಕೆ ಹೇಳಿದೆ ಅಂತ ಅನ್ನಿಸ್ತದೆ. ಸೊ ಫೈನಲ್ ಮ್ಯಾಚಿಗೆ ನಾವು ಅದನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಈ ಪ್ರಿವ್ಯೂವಲ್ಲಿ ಈ ಥರ ಇರಬೇಕು, ಆ ಥರ ಇರಬೇಕಂತ ಯಾರೇ ಆಡಿದರೂ ಚಂದ ಮಾಡಿ ಆಡಲಿ ಅನ್ನೋದೇ ಒಂದು RCB ಫ್ಯಾನ್ ಆಗಿ ನಮ್ಮ ಒಂದು ಪ್ರೇಯರ್ ಅಥವಾ ರಿಕ್ವೆಸ್ಟ್. ಚಂದ ಮಾಡಿ ಆಡಿ. ಆ್ಯಂಡ್ RCBಗೆ ಇರುವಂತಹ ಗೋಲು ಸಿಂಪಲ್, ಟಾಪ್ 3ಯನ್ನು ಪವರ್ ಪ್ಲೇಯಲ್ಲಿಯೇ ಹೊಡೆದು ಬೀಸಾಕಿದರೆ, ಅಂದರೆ ಗಿಲ್, ಸಾಯಿ ಸುದರ್ಶನ್ ಅವರು ಹಾಗೂ ಬಟ್ಲರ್ ಅವರ ವಿಕೆಟನ್ನು ತೆಗೆದ್ರೆ, ಸಾಯಿ ಸುದರ್ಶನ್ ಅವರ ವಿಕೆಟ್ ತೆಗಿಬೇಕಂತಿಲ್ಲ, ಅವರೇ ವಿಕೆಟ್ ಒಪ್ಪಿಸ್ತಾರೆ. ಎಲ್ಲ ಸತತ 2 ಮ್ಯಾಚ್ ಆಯಿತು, ಅಂತ ಅಲ್ಲೇ ವಿಕೆಟ್ ಅವರೇ ಡಮ್ ಅಂತ ಹೊಡಿಸ್ಕೊಳ್ತಾ ಇದ್ದಾರೆ, ಹಿಟ್ ವಿಕೆಟ್ ಆಗ್ತಾ ಇದ್ದಾರೆ. ಸೊ 3ಕ್ಕೆ ಮುಕ್ತಾಯ ಅಂತ ಹೇಳ್ತಾರಲ್ಲ, ಪ್ಲೀಸ್ ಸಾಯಿ ಸುದರ್ಶನ್ ಅವರೇ, ಯು ಕ್ಯಾನ್ ಡೂ ಇಟ್. ಇನ್ನೊಂದ್ಸಲ ದಯವಿಟ್ಟು ನೀವೇ ಔಟ್ ಆಗಿ. ಬಟ್ ಪವರ್ ಪ್ಲೇ ಒಳಗಡೆ ಈ 3 ವಿಕೆಟನ್ನು ತೆಗೆದ್ರೆ RCBಗೆ ಅದು ಜಯ ಕಟ್ಟಿಟ್ಟ ಬುತ್ತಿ. ಯಾಕಂತಂದರೆ ಟಾಪ್ 3 ಮೇಲೆ ಹೆವಿ ಡಿಪೆಂಡಿಂಗ್ ಆಗಿರುವಂತಹ ತಂಡ GT. ಎಸ್ಪೆಷಲಿ IPL ಹಿಸ್ಟ್ರಿಯಲ್ಲಿ ಯಾವುದೇ ತಂಡದ 2 ಆಟಗಾರರು 200ಕ್ಕಿಂತ ಜಾಸ್ತಿ ನಾನು ಹೊಡಿಲಿಲ್ವಂತೆ. ಬಟ್ ಈ ಸೀಸನಲ್ಲಿ GT ಸಾಯಿ ಸುದರ್ಶನ್ ಹಾಗೂ
ಯಾರು ಗಿಲ್ ಅವರು 700ಕ್ಕಿಂತ ಜಾಸ್ತಿ ರನ್ ಹೊಡೆದಿದ್ದಾರೆ. ಇದು IPL ರೆಕಾರ್ಡ್. ಅಂತ ಒಂದು ನೆಕ್ಸ್ಟ್ ಲೆವೆಲ್ ಫಾರ್ಮಲ್ಲಿ ಇರುವಂಥ ಇಬ್ಬರು ಆಟಗಾರರು ಈಗ ಫೈನಲಲ್ಲಿ ಯಾವ ಥರ ಆಡ್ತಾರೆ ಅನ್ನೋದೇ ತುಂಬ ಇಂಪಾರ್ಟೆಂಟ್ GTಗೆ. ಅವರಿಬ್ಬರ ವಿಕೆಟನ್ನು ಬೇಗ ತೆಗೆದು ಈವನ್ ಬಟ್ಲರ್ ಅವರ ವಿಕೆಟ್ ಬೇಗ ತೆಗೆದ್ರೆ RCBಗೆ 90% ಜಯ ಸಿಕ್ಕ ಹಾಗೆ. ಆನ್ ದಿ ಅದರ್ ಹ್ಯಾಂಡ್ RCB ಆ ಥರ ಏನು ನೀವು ಟಾಪ್ 10 ಇದು ರನ್ ಸ್ಕೋರರ್ ತೆಗೆದ್ರೆ ವಿರಾಟ್ ಕೊಹ್ಲಿ ಅವರು ಮಾತ್ರ ಇದ್ದಾರೆ, ಮತ್ತೆ ಯಾರು ಕೂಡ ಟಾಪ್ 10 ಇಲ್ಲ. ಬಟ್ ಸ್ಟಿಲ್ ಫೈನಲ್ ಅಲ್ಲಿ ಇದ್ದಾರೆ. ಕ್ವಾಲಿಫೈಯರ್ 1 ವಿನ್ ಆಗಿ ಫೈನಲ್ಗೆ ಕ್ವಾಲಿಫೈ ಆಗಿದೆ RCB ಅಂತಂದ್ರೆ ಎಷ್ಟು ಬ್ಯಾಟಿಂಗ್ ಡೆಪ್ತ್ ಉಂಟು. ಆ್ಯಂಡ್ ಎಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಆಡಿದ್ದಾರೆ. ಆ ಒಂದು ರೀಸನ್ ಇಂದ RCB ಫೈನಲ್ಗೆ ರೀಚ್ ಆಗಿದೆ. ಸೊ RCB ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಕಂತಿಲ್ಲ. ನನಗೆ ಈಗಲೂ ಕೂಡ ತಲೆಯಲ್ಲಿ ಓಡ್ತಾ ಇರೋದು, ನಾಳೆ ಶೆಫರ್ಡ್ ಅವರು ಆಡಿದ್ರೆ ಎಷ್ಟು ರನ್ ಹೊಡಿಸ್ಕೊಳ್ತಾರೆ, ಇದೇ ನನ್ನ ತಲೆಯಲ್ಲಿ ಓಡ್ತಾ ಉಂಟು. ಬಿಟ್ಟರೆ ಬೇರೆ ಯಾವ ವಿಷಯಕ್ಕೂ ನಂಗೇನು ಟೆನ್ಷನ್ ಏನಿಲ್ಲ. ಡಫಿ ಲಾಸ್ಟ್ ಮ್ಯಾಚ್ 3 ವಿಕೆಟ್ ತೆಗೆದ್ರು ಕೂಡ ಒಂಚೂರು ರನ್ ಲೀಕ್ ಮಾಡಿದ್ರು. ಎಲ್ಲ ಒಳ್ಳೆ ಲೈನ್ ಆ್ಯಂಡ್ ಲೆಂತ್ ಒಳ್ಳೆ ಮೇಂಟೈನ್ ಮಾಡಿದರೆ ಕಟ್ಟಿ ಹಾಕ್ಬೋದು GT ಅನ್ನು. ನೋಡಿ GTಯಲ್ಲಿ ಯಾವಾಗ ಜೇಸನ್ ಹೋಲ್ಡರ್ ಅವ್ರನ್ನ ಇನ್ಕ್ಲೂಡ್ ಮಾಡಿದ್ರು ಆಗ ಫುಲ್ ಚೇಂಜ್, ಟೀಮೇ ಚೇಂಜ್. ಫಸ್ಟ್ ಹಾಫ್ ಒಳ್ಳೇದಿರಲಿಲ್ಲ GTದು. ಸೆಕೆಂಡ್ ಹಾಫಲ್ಲಿ ಮಾತ್ರ 10 ಮ್ಯಾಚ್ ಲಾಸ್ಟ್ 10 ಮ್ಯಾಚಲ್ಲಿ 7 ಮ್ಯಾಚನ್ನು ಗೆದ್ದುಕೊಂಡು ಒಳ್ಳೆ ಭಯಂಕರ ಕಮ್ ಬ್ಯಾಕ್ ಮಾಡಿದರು. ಸೊ ಈಗ ಮೊಮೆಂಟಮ್ RCB ಕಡೆಗೆ ಉಂಟು. ಕ್ವಾಲಿಫೈಯರ್ 1 ವಿನ್ ಆಗಿದೆ, ಇದೇ GT ಎಗೇನ್ಸ್ಟ್ ವಿನ್ ಆಗಿದೆ ಅಂತ. ಬಟ್ ಸ್ಟಿಲ್ ಸುಮಾರು ಟೈಮ್ ಆಯಿತು. ಈಗ ಕ್ವಾಲಿಫೈಯರ್ 1 ನಂತರ ಎಲಿಮಿನೇಟರ್ ಆದದ್ದು, ಕ್ವಾಲಿಫೈಯರ್ 2 ಆದದ್ದು, ಒಂದಿಷ್ಟು ಗ್ಯಾಪ್ ಆಯ್ತು RCBಗೆ. ಬಟ್ ಆನ್ ದಿ ಅದರ್ ಹ್ಯಾಂಡ್ ಈಗ GT ನಿನ್ನೆ ಅಷ್ಟೇ ವಿನ್ ಆಗಿದ್ದಾರೆ SRH ಅಗೇನ್ಸ್ಟ್. ಅವರ ಹೈಯೆಸ್ಟ್ ಸಕ್ಸಸ್ಫುಲ್ ಚೇಸ್ 203 ಲಾಸ್ಟ್ ಹೈಯೆಸ್ಟ್ ಸಕ್ಸಸ್ಫುಲ್ ಚೇಸ್ ಆಗಿತ್ತು. 215 ನೀರು ಕುಡ್ದಾಗೆ ಚೇಸ್ ಮಾಡಿದ್ರು. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಅಹಮದಾಬಾದಲ್ಲಿ ಆಗ್ತಾ ಇರೋದು ಆ ಗ್ರೌಂಡು, ಆ ಪಿಚ್ ಜಾಸ್ತಿ GTಗೆ ಗೊತ್ತಿರೋದ್ರಿಂದಾಗಿ ಒಂದು ಚೂರು ಅಪ್ಪರ್ ಹ್ಯಾಂಡ್ ಇವರಿಗಿರ್ಬೋದು. ಆ್ಯಂಡ್ ಜೇಸನ್ ಹೋಲ್ಡರ್ ಅವರು ಒಂದು ಬೌಲಿಂಗಲ್ಲಿ ಅವರು ತಂದಂಥ ವೆರೈಟಿ ಟೆಸ್ಟ್ ಲೈನ್ ಆ್ಯಂಡ್ ಲೆಂತ್ ಹಾಕ್ತಾ ಇದ್ದಾರೆ. 10 ಮ್ಯಾಚಲ್ಲಿ 17 ವಿಕೆಟ್ ತೆಗೆದಿದ್ದಾರೆ. ಈವನ್ ರಬಾಡ ಅವರು ಕೂಡ ಹೈಯೆಸ್ಟ್ ವಿಕೆಟ್ ಟೇಕರಲ್ಲಿ ಇದ್ದಾರೆ. ಸಿರಾಜ್ ಅವರು ಇದ್ದಾರೆ. GTಯ ಐ ಥಿಂಕ್ 4-5 ಬೌಲರ್ಸ್ 15ಕ್ಕಿಂತ ಜಾಸ್ತಿ ವಿಕೆಟ್ ತೆಗೆದಿದ್ದಾರೆ ಈ ಸೀಸನಲ್ಲಿ. ಅದನ್ನೆಲ್ಲ ನೋಡಿದಾಗ ಈ ಒಂದು ಫೈನಲ್ ಈವನ್ ಉಂಟು. ಅಷ್ಟು ಹೇಳುವಷ್ಟು ಈಸಿ ಇಲ್ಲ ಯಾವ ತಂಡಕ್ಕೂ ಕೂಡ. ಆ್ಯಸ್ ಆಫ್ ನಾವು ನನಗೆ 50-50 ಅಂತ ಅನ್ನಿಸ್ತಾ ಇದೆ. ನಾಳೆ ಯಾವ ತಂಡ ಚಂದ ಮಾಡಿ ಆಡ್ತಾರೆ ಆ ತಂಡ ವಿನ್ ಆಗ್ತದೆ. ನೋಡಿ RCB ರಜತ್ ಪಾಟಿದಾರ್ ಅವ್ರನ್ನ ಕ್ಯಾಪ್ಟನ್ ಮಾಡಿದ ಮೇಲೆ ಫಸ್ಟ್ ಸೀಸನಲ್ಲೇ ತಂಡವನ್ನು ವಿನ್ ಮಾಡಿಸಿದ್ರು, ಕಪ್ ಗೆಲ್ಲಿಸಿದ್ರು. ಈಗ ಸೆಕೆಂಡ್ ಸೀಸನಲ್ಲೂ ಕೂಡ ಅವರು ವಿನ್ ಮಾಡಿಸಿದ್ರೆ ನಮಗಂತೂ ಭಾರಿ ಖುಷಿ ಆಗ್ತದೆ. ಟೆನ್ಷನ್ ಆಗ್ತಾ ಉಂಟಾಯ್ತಾ, ನಾನು ಭಾರಿ ತುಂಬ ಕೂಲ್, ಆಮ್ ಸೋ ಕೂಲ್ ಅನ್ನೋ ಥರ ಮಾತಾಡ್ತಿದ್ದೇನೆ. ಗಡ ಆಗ್ತಾ ಉಂಟು. ಬಟ್ ಸ್ಟಿಲ್ ಐ ವಿಶ್ RCB ವಿನ್ ಆಗಲಿ, ಒಂದು ಒಳ್ಳೆಯ ಮ್ಯಾಚನ್ನು ನೋಡಲಿಕ್ಕೆ ಸಿಗಲಿ ಅಂತ ನಾನು ಈ ನಮ್ಮದೊಂದು ಇದು ಕೋರಿಕೆ ಅಷ್ಟೇ. ಒಳ್ಳೆ ಮ್ಯಾಚ್ ನೋಡ್ಲಿಕ್ಕೆ ಸಿಗಲಿ. ಒನ್ ಸೈಡೆಡ್ ಬೇಡ, ಒಂದು ಫೈಟ್ ಇರಲಿ, ಬಟ್ RCB ವಿನ್ ಆಗಲಿ ಅಂತ. ಎಸ್. ಆ್ಯಂಡ್ ಒಂದು ಕ್ವಶನ್ ನಾನು ಕೇಳಬೇಕಂತಿದ್ದೆ. ಯಾರಿಗೆ ಅಂತಂದರೆ CSK ಫ್ಯಾನ್ಸಿಗೆ. ಅಫ್ಕೋರ್ಸ್ CSK ಮತ್ತು RCB ಒಬ್ರು ಅಂದ್ಕೊಂಡ್ರೆ ಒಬ್ರಿಗೆ ಆಗೋದಿಲ್ಲ, ಫ್ಯಾನ್ಸಿಗಂತೂ ಆಗೋದಿಲ್ಲ. ಈಗ CSK ಫ್ಯಾನ್ಸ್ ಯಾರಿಗೆ ಸಪೋರ್ಟ್ ಮಾಡ್ತೀರಿ ಅಂತ. ಒಂದು RCB ಅಂತ ಕಂಡ್ರೆ ಆಗೋದಿಲ್ಲ, ಅದು ಎಲ್ರಿಗೆ ಸಹ ಗೊತ್ತುಂಟು. RCBಗೆ CSK ಫ್ಯಾನ್ಸ್ ಅಂತ ಕಂಡ್ರೆ ಆಗೋದಿಲ್ಲ, ಅದು ಎರಡು ಕೂಡ ಒಪ್ತೇನೆ ನಾನು. ಈ GTಯ ಕಪ್ತಾನ ಶುಭ್ಮನ್ ಗಿಲ್ ಅವರು ಏನು CSK ಅಗೇನ್ಸ್ಟ್ ವಿನ್ ಆಗಿ ಒಂದು ಸನ್ನೆ ಎಲ್ಲ ಮಾಡಿದೆ, ಆಗ್ತಾ ಇರಲ್ಲೇ ಅಂತ ಆ ಥರ. ಸೊ ಈಗ ಅದರದ್ದು ಕೂಡ ಬೇಸರ ಉಂಟು CSK ಫ್ಯಾನ್ಸಿಗೆ. ಸೊ ಇವಾಗ ನೀವು ಯಾರನ್ನು ಸಪೋರ್ಟ್ ಮಾಡ್ತೀರಿ? GTನ ಸಪೋರ್ಟ್ ಮಾಡ್ತೀರಾ ಅಥವಾ RCBನ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಒಂದು ಕ್ವಶನ್ ಕೇಳ್ತಾ ಇದ್ದೇನೆ. ಸೊ ಆನ್ಸರ್ ಮಾಡಿ. ಆ್ಯಂಡ್ ನಾಳೆ ಮತ್ತೆ ಪುನಃ ಪ್ರೊಡಿಕ್ಷನ್ ಗೇಮ್ ಇರ್ತದೆ. ಹೈಯೆಸ್ಟ್ ಲೈಕ್ ಬಂದಿರುವಂಥ ಕಮೆಂಟನ್ನು ಓದ್ತೇನೆ. ನಾಳೆ ಯಾವುದೋ ಒಂದು ತಂಡ ಕಪ್ ವಿನ್ ಆದಮೇಲೆ ಸಿಗುವ. ನಮಸ್ಕಾರ.